ಹಾಗೆ ಮಾಡಲಿಲ್ಲ, ಬಿದ್ದು ಹೋಗ್ಬಿಟ್ರು. ಪ್ರೊಫೆಸರ್ ನಂಜುಂಡ ಸ್ವಾಮಿಯವರು ಹೊಸ್ತಾಯಿತು. ಅನೇಕ ಅವರ ಶಿಷ್ಯರು, ಅವ್ರ ಜೊತೆಗಾರರು, ಇವಾಗ ಸಿದ್ದರಾಮಯ್ಯವ್ರ ಜೊತೆಗಾರರು ಶಿಷ್ಯರು ಹೌದು, ಏನೂ ಮಾಡೋ ಸ್ಥಿತಿಯಲ್ಲಿದ್ದಾರೆ. ಹೌದು, ಒಳ್ಳೆಯ ವಿಚಾರಗಳಿದ್ದಾವೆ, ಸಮಾಜವಾದ ಅದು ಇದೆಲ್ಲ ಚೆನ್ನಾಗಿದ್ದಾವೆ ವಿಚಾರಗಳು, ಆದರೆ ಏನೂ ಮಾಡಲಾರ ಸ್ಥಿತಿಯಲ್ಲಿ. ಯಾಕಂದ್ರೆ ಇಲ್ಲಿ ಅರ್ಥವ್ಯವಸ್ಥೆ ಅವರನ್ನು ವೀಕ್ ಮಾಡಿ ಹೋಗೋದ್ಬಿಟ್ಟದ. ಅದನ್ನು ಮೀರಿ ನಿಲ್ಲುವಂಥ ವ್ಯಕ್ತಿತ್ವ ಅಲ್ಲಿ ಬರ್ತದಂತೇನು ಭರವಸೆ ಇಲ್ಲ. ಅವರಿಂದ ಒಂದು ಹೊಸ ವ್ಯವಸ್ಥೆ ಆಗ್ತದಪ್ಪ ಇವತ್ತು ಅಂತಿಲ್ಲ. ಅವ್ರು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಬಡದಾಡ್ತಾ ಇದ್ದಾರೆ. ಒಬ್ಬ ಡಿ ಕೆ ಶಿ ಜೊತೆಗೆ ಡಿ ಕೆ ಶಿ ಅವ್ರನ್ನ ಬದುಕಿ ಸರಿಸುವಂಥದ್ದು ಆಗ್ತಾಯಿಲ್ಲ, ತಿಕ್ಕಾಡೋದು ಹೋಗೋದು ನಿಲ್ತಾಯಿಲ್ಲ. ಇಂಥ ಒಂದು ಸಂದರ್ಭದಲ್ಲೇ ನಮ್ಮ ರೈತ ಸಂಘ ಮತ್ತು ಹಸಿರು ಅನ್ನುವಂಥ ಒಂದಿಷ್ಟು ಸಂಘಟನೆಗಳು ಒಂದಿಬ್ಬರು ನಾಯಕರಿಗೆ ಅವಕಾಶಗಳನ್ನು ಕೊಟ್ಟದೆ ಇವತ್ತು. ಅದರಲ್ಲೂ ಮುಖ್ಯವಾಗಿ ಶಶಿಕಾಂತ್ ಗುರೂಜಿ ಯಾವಾಗ ಈ ನಮ್ಮ ಗುರ್ಲಾಪುರದ ಮೂಮೆಂಟ್ ಆಯಿತು, ಅದ್ರ ಜೊತೆಗೆ ಇವರಿಬ್ಬರು ಹೊರಗೆ ಬಂದಿದ್ದಾರೆ ಇವತ್ತು ರೈತ ನಾಯಕರು ಅಂತೇಳಿ, ಹಸಿರು ಸೇನೆ ಅಂತಲ್ರಿ, ಅಥವಾ ಜನಸಮೂಹವನ್ನು. ಅದರಲ್ಲೂ ಮುಖ್ಯವಾಗಿ ಇಂಚಿಗೇರಿ ಸಂಪ್ರದಾಯ ನೆಲೆಗಟ್ಟಲ್ಲಿ ಬಂದಂಥ ಶಶಿಕಾಂತ್ ಪಡಸಲ್ಗಿ ಗುರೂಜಿಯವರ ಒಂದು ಇವತ್ತು ಅವ್ರ ತಿಳುವಳಿಕೆ, ಜನರ ಜೊತೆ ಬೆರೆಯುವಂಥದ್ದು, ಜನರ ಸಮಸ್ಯೆ ತಿಳ್ಕೊಳ್ಳುವಂಥದ್ದು, ಇವತ್ತು ರಾಜಕೀಯ ಜನರ ಬಗ್ಗೆ ಇದ್ದಂಥ ಅವ್ರ ಭ್ರಷ್ಟತೆ ಬಗ್ಗೆ ಇದ್ದಂಥ ಅಸಮಾಧಾನ, ಸ್ಫೋಟ ಇವೆಲ್ಲ ಗಮನಿಸಿದಾಗ ಇಂಥವರು ಯಾಕಪ್ಪ ಈ ಮೂರೇನಾಗ ಬೇಕಾಗಿದೆ, ನಮಗೆ ಆರ್ಥಿಕ ಸಮಾನತೆ ಬೇಕಾಗಿದೆ. ಆರ್ಥಿಕ ಸಮಾನತೆ ಎಲ್ಲಿ ಸಿಗ್ತದೆ? ಅದು ಕೇವಲ ಅಗ್ರಿಕಲ್ಚರ್, ಎಲ್ಲರಿಗೂ ಉದ್ಯೋಗ ಒದಗಿಸ್ಕೊಡೋದು ಕ್ಷೇತ್ರ. ಆ ಕ್ಷೇತ್ರಕ್ಕೆ ಮಾರ್ಕೆಟ್ ಸಿಕ್ಕಾಗ ಮಾತ್ರ ಸಾಧ್ಯತೆ. ಮಾರ್ಕೆಟ್ ಯಾರೂ ಕೊಡೋದಿಲ್ಲ, ನಾವು ಮಾಡ್ಕೋಬೇಕು ಅದನ್ನು. ಇಲ್ಲಿವರೆಗೆ ಬಂದ ಸರ್ಕಾರಗಳು ಯಾವುದೂ ಕೊಟ್ಟಿಲ್ಲ. ನಮ್ಮ MS ಸ್ವಾಮಿನಾಥನ್ ಆಯೋಗ ಕೊಟ್ಟಂಥ, ಡಾಕ್ಟರ್ MS ಸ್ವಾಮಿನಾಥನ್ ಕೊಟ್ಟಂಥ ಬಹುದೊಡ್ಡ ದೇಣಿಗೆ ಮುಂದೆ ನಿಮ್ಗೆ ಗೊತ್ತದ ಹಸಿರು ಕ್ರಾಂತಿ, ಎರಡನೇದಾಗಿ ವೈಟ್ ಕ್ರಾಂತಿ ಅಂದರೆ ಹಾಲಿಂದು ಎಲ್ಲ ಉತ್ಪಾದನೆ ಹೆಚ್ಚಾಗಿದ್ದಾವೆ. ಆದರೆ ಮಾರ್ಕೆಟ್ ಕ್ರಾಂತಿ ಆಗಲಿಲ್ಲ ಅವರಿಂದ. ಅವ್ರು ಹೇಳಿದರು C2+2 ಅಂತೇಳಿ. ಬೆಳೆದ ಬೆಳೆಯ ದುಡಿತ, ಅದ್ರ ಜೊತೆಗೆ ಮಣ್ಣಿನ ಮತ್ತು ಭೂಮಿಯ ಅದರ ಎಲ್ಲ ವ್ಯಾಲ್ಯೂಷನ್ನ ತೆಗೆದ ಅದ್ಮೇಲೆ 50%. ಈಗ ₹100 ಖರ್ಚಾದ್ರೆ ಅದಕ್ಕೆ ಮೇಲೆ ಒಂದು ₹50 ಜೋಡಿಸಿ ₹150 ಮಾರಬೇಕು ಅನ್ನುವಂಥ. ಅದು ಇವತ್ತಿಗೂ ಆಗಿಲ್ಲ, ಮುಂದೆ ಆಗೋ ಸಾಧ್ಯತೆಗಳು ಇಲ್ಲ. ಯಾವ ಮೋದಿಯವರು ಈ ಒಂದು MS ಸ್ವಾಮಿನಾಥನ್ ಮಾರ್ಕೆಟ್ ಬಗ್ಗೆ ಭಾಳ ಮಾತಾಡ್ತಾಯಿದ್ರು. ಮನಮೋಹನ್ ಸಿಂಗ್ರಿಗೆ ಪತ್ರನೂ ಬರೆದಿರ್ತಾವೆ ಮುಖ್ಯಮಂತ್ರಿ ಇದ್ದಾಗ, ಇದು ಮಾಡಬೇಕು ನೀವು